ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಮಾಡಿಯಾಳ ಗ್ರಾಮದಲ್ಲಿ ಸುರಿದ ಭಾರೀ ಮಳೆಗೆ ಕೆರೆಯ ಒಡ್ಡು ಒಡೆದು ಹಾನಿಗೀಡಾದ ಸ್ಥಳಕ್ಕೆ ಜಿಲ್ಲಾ ಪಂಚಾಯತ್ ಅಧಿಕಾರಿ ಬೌವಾರ್ ಸಿಂಗ್ ಮೀನಾ ಭೇಟಿ ನೀಡಿ ಪರಿಶೀಲಿಸಿದರು. ನಂತರ ಮಳೆ ನೀರಿನಿಂದ ಹಾನಿಗೊಂಡ ಮನೆಗಳ ಕುಟುಂಬಸ್ಥರನ್ನ ಖುದ್ದಾಗಿ ಭೇಟಿ ನೀಡಿ ಅವರ ಸಮಸ್ಯೆಗಳನ್ನು ಆಲಿಸಿದರು. ನಂತರ ಮಾತನಾಡಿದ ಅವರು, ಒಡೆದ ಕೆರೆ ಕಾಮಗಾರಿಯ ಅಂದಾಜು ಪಟ್ಟಿ ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸಿದ ನಂತರ ಸರ್ಕಾರದ ಆದೇಶದಂತೆ ತುರ್ತು ನಿಧಿಯ ಮೂಲಕ ಕೆಲವೊಂದು ಕಾಮಗಾರಿಗಳನ್ನು ಮಾಡಲಾಗುತ್ತಿದೆ. ಕೆಲವು ಕಾಮಗಾರಿಗಳು ಆಯಾ ಗ್ರಾಮ ಪಂಚಾಯಿತಿ ಮೂಲಕ ನಿರ್ವಹಿಸುವಂತೆ ಅಧ್ಯಕ್ಷರಿಗೆ ಸೂಚಿಸಿದರು. ಇಒ ಮಾನಪ್ಪ ಕಟ್ಟಿಮನಿ, ಜೆಇ ಸಂಗಮೇಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುಭಾಷ್ ಪಾಟೀಲ್, ಪಿಡಿಒ ಶಿವಾನಂದ್ ಮಾನಿಂಗ್, ಶಿವರಾಮ್ ಸಿಂಗೆ, ಸೈಪನ್ ಶೇಖ್, ಪ್ರಭಾಕರ್ ಮಡ್ಡಿತೋಟ್, ಪ್ರಭು ಕೌಲಗಿ, ಶರಣ ಬಸಪ್ಪ ಬೆಳಮಗಿ, ಪ್ರಭು ಬಂಡಿ, ಶ್ರೀಕಾಂತ್ ಕೌಲಗಿ, ರಮೇಶ್ ರಾಠೋಡ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. अर्जुन बंडे, सीनन कन्नड़ा, आळंद। सिंगल फेज मोटर करके निकालो पानी को। अभी बाहर तो कम हो गया पानी। हाँ सर, लेकिन यहाँ पे निकलने का ಅಧ್ಯಕ್ಷ ಸ್ವಲ್ಪ ಪಂಚಾಯತಿ ಮಾಡಿಸ್ಕೊಡ್ರಿ, ಒಂದು ಮೋಟರ್ ಹಚ್ಚಿಬಿಡ್ರಿ. ನಿಂತರ ಮತ್ತೆ ಅವ್ರು ಹೆಂಗ್ ಓಡಾಡಕ್ ಕಷ್ಟ ಆಗ್ತದೆ. सिंगल कल सुबह में पानी अभी आ रहा है। हाँ, तो परसों रात को आया। परसों रात में 6 बजे। कहाँ तक आया वो पानी? वो पलंग को लगेगा तो अच्छा लगा। हाँ, पलंग को लगेगा। फिर क्या घर में जो आइटम हो गए, आइटम कुछ नहीं है। दाल, चावल, आटा ಹೇಳ್ತಾರೆ नहीं गया पानी, कमरे में नहीं गया। ये क्या है नहीं, बाहर का पलंग है। रात को यही सोए थे क्या? हाँ, मैं नहीं था, मैं गुलबर्ग में था, दवाखाने गया था। ಸರ್ ತಗತ್ ಕರವಲ್ಲಿ ವರ್ಕ್ ಇದೆ ಸರ್. ಅವರು ಆಕ್ಚುಲಿ ಹಾನಿ ಆಗಿದೆ ಕರೆ. ಲೇಡೀಸ್ ಸರ್ ಮನೆ ಡೆಲಿವರಿ ಆಗಿದೆ, ಮೊಮ್ಮಗಳು ಡೆಲಿವರಿ ಆಗಿದೆ. ಮೊಮ್ಮಗಳು ಡೆಲಿವರಿ ಆಗಿದೆ ಸರ್. ಒಳಗೆ ಹೋಗಿದೆ ಕರೆ. ಗುಲ್ಬರ್ಗ ಇದ್ರು ಇದು ಮುಸ್ಕರ ಇಲ್ಲದ ಇಲ್ಲಿ ಒಂದು 70 ಚೀಲ ತೊಗರಿ ಸರ್. 70 ಚೀಲ ತೊಗರಿ ಪೂರ